ನಮಸ್ಕಾರ. ನನಸು ಅಚ್ಚ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ವಿಡಿಯೋ ಸ್ಟಾರ್ಟಿಂಗ್ ನೋಡ್ತಿರ್ಬೇಕಾದ್ರೇ ಗೊತ್ತಾಗುತ್ತೆ ನಾನು ಯಾವ ವಿಡಿಯೋದಲ್ಲಿ ಏನನ್ನು ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ ಅಂತ. ಹಾಗೆ ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ರಾಯರು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ. ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ರಾಯರು ಪರಿಹಾರ ಮಾಡಲಿ, ಅದಕ್ಕೊಂದು ಪರಿಹಾರ ಕೊಡಲಿ ಅಂತ ದೇವ್ರ ಹತ್ರ ನಾನು ಪ್ರಾರ್ಥಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನಿವತ್ತು ವಿಡಿಯೋ ಮಾಡಿರೋವಂಥದ್ದು ನಮ್ಮ ರಾಯರು ಇರೋವಂಥ ಜಾಗ ಮಂತ್ರಾಲಯ. ನಾನು ಮಂತ್ರಾಲಯಕ್ಕೆ ಹೋದಾಗ ಈ ವಿಡಿಯೋನ ನಿಮಗೋಸ್ಕರ ಮಾಡ್ಕೊಬಂದಿರೋ ಅಂಥದ್ದು. ನಾನು ಹೋದಾಗ ತುಂಬಾ ಜನ ಇದ್ದರು, ತುಂಬ ಕ್ರೌಡ್ ಇತ್ತು. ಆಲ್ಮೋಸ್ಟ್ ಪ್ರತಿದಿನವೂ ಕೂಡ ಅದೇ ಥರ ಭಕ್ತಾದಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಕಮ್ಮಿ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ರಾಯರ ಭಕ್ತರೆ. ಹಾಗೆ ನಾನು ಹೋಗಿದ್ದ ದಿನ ಬಂದು ಏಕಾದಶಿ ಇತ್ತು, ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಮತ್ತು ನಮಗೆ ರೂಮ್ಗಳು ಕೂಡ ತುಂಬಾ ಕಷ್ಟ ಇತ್ತು, ಸಿಗ್ತಾನೆ ಇರಲಿಲ್ಲ. ಸೊ ನಾನು ಕೂಡ ಮಂತ್ರಾಲಯದಲ್ಲಿ 8 ಗಂಟೆಗಳ ಕಾಲ ನಾನು ರೂಮಿಗೆ ಕಾದಿದ್ದೀನಿ ಅವತ್ತು. ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ನೀವೇ ಅರ್ಥ ಮಾಡ್ಕೊಳ್ಳಿ, 8 ಗಂಟೆಗಳ ಕಾಲ ನಾನು ಕಾದಿದ್ದೀನಿ ರೂಮ್ಗೆ ಅಂದರೆ ಎಷ್ಟು ಜನ ಇರ್ಬೋದು, ಎಷ್ಟು ಕ್ರೌಡ್ ಇತ್ತು ಅಂತ. ಕೊನೆಗೂ ನಮಗೆ ರೂಮ್ ಸಿಕ್ತು. ಅದು ಹೇಗೆ ಅಂದರೆ ಅವ್ರು ಕೇಳಿದಷ್ಟೇ ಆ ರೂಮಿಗೆ ಅಮೌಂಟ್ ಕೊಡಬೇಕಾಗಿತ್ತು. ಯಾಕಂದರೆ ನಾವು ಬಂದು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ಹಾಗೆ ಡೈರೆಕ್ಟಾಗಿ ರಾಯರನ್ನ ನೋಡೋಣ ಅಂತ ಹೊರಟು ನಾವೆಲ್ಲ ಫ್ಯಾಮಿಲಿ ಎಲ್ಲ. ಹಾಗಾಗಿ ನಮಗೆ ರೂಮ್ ಕೂಡ ಎಷ್ಟು ಹೇಳ್ತಾರೆ ಅವರು ಅಷ್ಟೇ ಕೊಟ್ಟು ತಗೊಳ್ಳೋವಂಥ ಪರಿಸ್ಥಿತಿ ಇತ್ತು. ಮತ್ತು ಅಲ್ಲಿ ತುಂಬಾ ದುಬಾರಿ. ಹೇಗೆ ಅಂದರೆ ಬರೀ 6 ಅವರ್ಗೆ ಇಲ್ಲ 4 ಅವರ್ಗೆ ಆ ಥರ ಲೆಕ್ಕಾಚಾರದಲ್ಲಿ ನೀವು ಫ್ರೆಶ್ ಅಪ್ ಆಗೋಕ್ಕೋಸ್ಕರ ರೂಮ್ ತೊಗೋಬೇಕು. ಆ ಥರ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ನಿಮಗೆ ರೂಮ್ಗಳನ್ನ ಕೊಡ್ತಾರೆ. ನನ್ನ ವೈಯಕ್ತಿಕವಾಗಿ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ನಾನು ಹೋದಾಗ 6 ಅವರ್ಗೆ ಇಷ್ಟು ಅಂತ ದುಡ್ಡು ಅವರು ಡಿಮ್ಯಾಂಡ್ ಮಾಡ್ತಾಯಿದ್ರು. ಎಲ್ಲ ಕಡೆಯೂ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಮ್ಯಾಂಡ್ ಮಾಡ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ದೂರದಿಂದ ಹೋಗಿರ್ತೀವಿ ಫ್ಯಾಮಿಲಿ ಎಲ್ಲ. ಹಾಗಾಗಿ ನಾವು ತೊಗೊಳ್ಳೇಬೇಕು. ತೊಗೊಂಡು ನಾವು ಫ್ರೆಶ್ ಆಗಿ ರಾಯರಿಗೆ ದರ್ಶನ ಮಾಡೋಣ ಅಂತ ಬಂದು, ನೀವೆಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ರಾಯರನ್ನ ಕಣ್ಣು ತುಂಬ್ಕೊಳ್ಳೋಕ್ಕೆ ಬಂದಿದ್ದಾರೆ. ಹಾಗೆ ನಾವು ಕೂಡ ಅವ್ರ ಜೊತೆ ದರ್ಶನ ಮಾಡ್ತಾ ಇದ್ದೀವಿ. ಇದು ದರ್ಶನ ಮಾಡೋಕ್ಕಿಂತ ಮುಂಚೆ ನಾನು ಮಾಡ್ಕೊಂಡಿರೋಂಥ ವಿಡಿಯೋ. ಹಾಗೆ ನಾನು ಹೋಗಿದ್ದ ದಿನ ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಏಕಾದಶಿ ಇದ್ದಿದ್ದರಿಂದ ಅಲ್ಲಿ ತುಂಬ ಉತ್ಸವಗಳನ್ನ ಮಾಡಿಸಿದ್ರು ರಾಯರಿಗೆ. ಸುಮಾರು ಒಂದು 9 ಉತ್ಸವ ಅಂತ ಅಂದ್ಕೊಳ್ತೀನಿ. ತೋರಿಸ್ತೀನಿ ನಾನು ನಿಮಗೆ ಮುಂದೆ. ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ. ತುಂಬಾ ಅದ್ಭುತವಾಗಿತ್ತು. ನಾವು ಹೋಗಿದ್ದಕ್ಕೂ ಅಷ್ಟು ದುಡ್ಡು ಕೊಟ್ಟು ನಾವು ರೂಮ್ ಮಾಡ್ಕೊಂಡಿದ್ದಕ್ಕೂ ಎಲ್ಲದಕ್ಕೂ ಒಂದು ಸಾರ್ಥಕತೆ ಸಿಕ್ತು ನಮಗೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಯಾವತ್ತೂ ಮಂತ್ರಾಲಯದಲ್ಲಿ ಏಕಾದಶಿ ದಿನ ಆ ಥರ ಉತ್ಸವಗಳನ್ನ ನಾನು ನೋಡಿರಲಿಲ್ಲ ನನ್ನ ಜೀವನದಲ್ಲಿ. ಹಾಗಾಗಿ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಆ ರಾಯರು ಆ ಥರ ಬಂದು ದರ್ಶನ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ದು ತುಂಬಾ ಒಳ್ಳೆಯದಾಯಿತು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ತುಂಬಾ ಒಳ್ಳೆಯದಾಯಿತು ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದರ್ಶನ ಮಾಡ್ಕೊಂಡು ಬಂದಮೇಲೆ ಯಾವಾಗಲೂ ಕೂಡ ನಾವು ಯಾವುದೇ ದೇವರುಗಳಿಗೆ ನಾವು ಪೂಜೆಗಳನ್ನ ಪ್ರತಿಯೊಂದನ್ನು ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಶಕ್ತಿ ನಮಗೆ ಕೈ ಹಿಡಿಯುತ್ತೆ, ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಎಲ್ಲವನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಬಟ್ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಖಂಡಿತವಾಗ್ಲೂ ನಮಗಂತೂ ಒಳ್ಳೆಯದಾಯಿತು. ಹಾಗೆ ನಾನು ಈ ಸಲ ಮಂತ್ರಾಲಯಕ್ಕೆ ಹೋದಾಗ ಒಂದು ಬೃಂದಾವನ ಕೂಡ ನಾನು ತೊಗೊಂಬಂದೆ ಮಂತ್ರಾಲಯದಿಂದನೇ. ಯಾಕಂದರೆ ನಂಗೆ ತೊಗೋಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನಮ್ಮನೆಗೂ ಕೂಡ ನಾವು ತೊಗೊಬಂದು ಬೃಂದಾವನ ಇಟ್ಟು ಪ್ರತಿ ಗುರುವಾರದೊತ್ತು ಪೂಜೆ ಮಾಡಬೇಕು ಅಂತ. ಹಾಗಾಗಿ ನಾನು ತೊಗೊಂಬಂದು ಇವತ್ತಿಗೂ ಕೂಡ ನಾನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋನು ಕೂಡ ನಾನು ಮಂತ್ರಾಲಯದಿಂದನೇ ತಂದಿರೋ ಅಂಥದ್ದು. ಅದು ಒಂದು 3 ವರ್ಷದ ಹಿಂದೆ ನಾನು ಹೋದಾಗ ತೊಗೊಬಂದೆ. ಯಾಕೆಂದರೆ ನಾನು ಕೂಡ ಒಂದು ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಪೂಜೆ ಮಾಡ್ತಿದ್ದವಳಲ್ಲ. ಸೊ ಅದು ಹಾಗೆ ನನಗೆ ನನ್ನ ಒಬ್ಬರು ಇಂದ ನನಗೆ ಅಭ್ಯಾಸ ಆಯಿತು. ನನ್ನ ಮನೆಯವರಿಂದನೇ ಅದು ನನಗೆ ಅಭ್ಯಾಸ ಆಗಿದ್ದು.
ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕು ಅಂತ. ಬಟ್ ಆ ಥರ ಎಲ್ಲ ನಾನು ಏನೋ ಒಂದು ಇಮ್ಯಾಜಿನೇಷನಲ್ಲಿ ಆ ಥರ ಓವರಾಗಿ ನಾನು ಯಾವುದೇ ದೇವ್ರುಗಳಿಗೂ ಅಷ್ಟಾಗಿ ನಾನು ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲ ದೇವ್ರ ಮೇಲೂ ನಂಬಿಕೆ ಇದೆ, ಎಲ್ಲ ದೇವ್ರನ್ನೂ ನಾನು ಪೂಜಿಸ್ತೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೇಲೂ ನಂಬಿಕೆ ಇದೆ, ಪೂಜೆ ಮಾಡ್ತೀನಿ. ಬಟ್ ಇದೇ ಥರ ಮಾಡಿದ್ರೇ ಎಲ್ಲವೂ ನಮಗೆ ಸಿಗುತ್ತೆ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ನನ್ನ ಪ್ರಕಾರ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮದೇ ಆದ ಪಾಪಕರ್ಮಗಳು, ನಮ್ಮದೇ ಆದ ಅದೃಷ್ಟಗಳು, ನಮ್ಮದೇ ಆದ ಪ್ರತಿಯೊಂದನ್ನು ದೇವರು ಕೆತ್ತನೆ ಮಾಡಿ ಭೂಮಿಗೆ ಕಳಿಸಿರ್ತಾನೆ. ಹಾಗಿರಬೇಕಾದ್ರೆ ನಾವು ಪೂಜೆ ಮಾಡಿದ ತಕ್ಷಣ ಎಲ್ಲವೂ ಬದಲಾಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ಒಂದು ಕಲ್ಪನೆ ಅಂತ ಅಂದ್ಕೊಳ್ತೀನಿ. ಹಾಗಂತ ನಾನು ಪೂಜೆ ಮಾಡಿದ ತಕ್ಷಣ ನನಗೆಲ್ಲ ಅದೃಷ್ಟ ಹೊಲಿದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಕೂಡ ಒಂದು ತಪ್ಪು ಅಂತ ಅನಿಸುತ್ತೆ. ಹಾಗೆ ಎಷ್ಟು ಮಾಡಬೇಕು, ಎಷ್ಟು ಆರಾಧಿಸಬೇಕು, ಎಲ್ಲದರಲ್ಲೂ ಹಿತಮಿತವಾಗಿ ನಾವು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಅದೊಂದು ಶಕ್ತಿ ನಮ್ಮ ಕೈ ಹಿಡಿಯುತ್ತೆ. ಅದನ್ನು ನಂಬ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಜೀವನದಲ್ಲಿ. ಒಂದು ಶಕ್ತಿ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು, ಅಷ್ಟರಲ್ಲೇ ನಾನು ಕೂಡ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು. ನಾನು ಆವಾಗಲೇ ನಿಮಗೆ ಹೇಳಿರೋ ಹಾಗೆ ಈ ಥರ ಉತ್ಸವಗಳು ಬರ್ತಾನೇ ಇತ್ತು. ಸೊ ನಮಗಂತೂ ನೋಡಿ ತುಂಬಾ ಖುಷಿಯಾಗೋಯಿತು. ಹಾಗೆ ಅಲ್ಲಿರೋಂಥ ಎಲ್ಲ ಭಕ್ತಾದಿಗಳು ಕೂಡ ತುಂಬಾ ಖುಷಿಯಾಯಿತು. ಎಲ್ಲರೂ ಈ ಥರ ಎಲ್ಲ ನೋಡೋಕ್ಕೆ ಒಂದು ಅದೃಷ್ಟನೇ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ರಾಯರು ಒಂದೊಂದು ಉತ್ಸವದಲ್ಲೂ ಒಂದೊಂದು ರೂಪನ ತಾಳ್ಕೊಂಡು ಬರ್ತಾಯಿದ್ರು. ಎರಡು ಕಣ್ಣುಗಳು ಸಾಲ್ತಾ ಇರಲಿಲ್ಲ ನೋಡೋಕ್ಕೆ. ಹಾಗೆ ಆ ಭಾಗ್ಯನೂ ಕೂಡ ನಿಮಗೂ ಸಿಗಲಿ ಅಂದ್ಬಿಟ್ಟು ನಾನು ಇದೊಂದು ವಿಡಿಯೋನ ಮಾಡ್ಕೊಂಡ್ಬಂದಿರೋ ಅಂಥದ್ದು. ಹಾಗೆ ಯಾರೆಲ್ಲ ರಾಯರು ಭಕ್ತರಿದ್ದೀರಾ, ಯಾರೆಲ್ಲ ರಾಯರು ಭಕ್ತಾದಿಗಳು ನಂಬಿ ಇವತ್ತು ಅವರೇ ನಮಗೆಲ್ಲ ರಾಯರಿದ್ದಾರೆ ಅಂತ ಎಲ್ಲೆಲ್ಲೂ ನಾವು ಏನು ಕೇಳಿಸ್ಕೊಳ್ತಾ ಇದ್ದೀವಿ, ಕಣ್ಣಿಂದ ನೋಡ್ತಾ ಇದ್ದೀವಿ, ಅದೆಲ್ಲ ನಿಜ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ, ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಈ ಮುಖಾಂತರ ನನಗೆ ನೀವು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಬರಬೇಕು. ನೋಡಿದ್ರಲ್ಲ, ಇದು ಮೊದಲನೇದು. ಹಾಗೆ ನಿಮಗೆ ಆ ಥರ 9 ಉತ್ಸವದಲ್ಲಿ ರಾಯರನ್ನ ಮೆರವಣಿಗೆ ಮಾಡಿಸ್ತಾರೆ. ಒಳಗಡೆನೇ ಮಠದ ಒಳಗಡೆನೇ ಮಾಡಿಸೋವಂಥದ್ದು. ಫಸ್ಟ್ ಟೈಮ್ ಹೋದಾಗ ನಾನು ಬೆಳಿಗ್ಗೆನೇ ದರ್ಶನ ಮಾಡಿದ್ದೆ ಅವ್ರದ್ದು, ರಾಘವೇಂದ್ರ ಸ್ವಾಮಿಗಳದ್ದು. ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದು. ನಾವು ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋಗಬೇಕು, ನೋಡಬೇಕು, ಅದ್ಯಾವುದೂ ನಮಗೆ ಅಭ್ಯಾಸ ಇರಲಿಲ್ಲ. ನಮಗೆ ನಮ್ಮ ತಾಯಿಯವರು ಅಷ್ಟೇ ಯಾವತ್ತೂ ನಮಗೆ ಆ ದೇವ್ರ ಬಗ್ಗೆ ಅವರು ಹೇಳಿದ್ದೂ ಇಲ್ಲ, ಪೂಜೆ ಮಾಡಬೇಕು ಅನ್ನೋದಿಲ್ಲ. ಯಾಕಂದರೆ ಆವಾಗ ಬಂದು ನಿಮಗೆ ಅಷ್ಟೊಂದು ಇದು ಇನ್ನೂ ಹೆಸರು ಬಂದಿರಲಿಲ್ಲ. ಈಗ ಹೆಚ್ಚು ಭಕ್ತಾದಿಗಳಾಗಿರೋವಂಥದ್ದು ಮಂತ್ರಾಲಯಕ್ಕೆ, ರಾಯರಿಗೆ. ಬಟ್ ಆವಾಗ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಆ ದೇವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ರಾಯರ ಬಗ್ಗೆ. ಬಟ್ ಇತ್ತೀಚೆಗೆ ನಾವು ಕೂಡ ಎಲ್ಲ ತಿಳ್ಕೊಂಡು ಒಂದು 3 ವರ್ಷದ ಹಿಂದೆ ನೋಡೋಣ ನಾವು ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ನಾವು ಮಂತ್ರಾಲಯಕ್ಕೆ ನಾನು ಒಂದು ಹೊಸ ಕಾರ್ ತೊಗೊಂಡಾಗ ಫಸ್ಟ್ ನಾನು ದೂರ ಪ್ರಯಾಣ ಅಂತ ಮಾಡಿದ್ದು ಅದು ಮಂತ್ರಾಲಯಕ್ಕೆ ಅಂತಲೇ ಮಾಡಿದೆ, ನಾನು ಹೋಗಿ ಬರೋಣ ಅಂತ. ಸೊ ಹಾಗೆ ನಾನು ಆವಾಗಲೇ ಹೇಳಿರೋ ಹಾಗೆ ಒಂದು ಶಕ್ತಿ ಅದೆಲ್ಲ. ಸೊ ಏನೋ ಒಂದು ಹೋಗಿ ಬಂದಮೇಲೆ ಒಂದು ಪಾಸಿಟಿವ್ ಅನ್ನೋದು ನಡೆಯುತ್ತೆ ಲೈಫಲ್ಲಿ. ಹಾಗೆ ನಾನು ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೂಡ ನನ್ನ ಮನೇಲಿ ಯಾವತ್ತೂ ನಾವು ಇಟ್ಟು ಪೂಜೆ ಮಾಡಿಲ್ಲ. ಅವ್ರದ್ದು ನಾನು ನೋಡೇ ಇಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನೋಡಿಲ್ಲ ನಾನು ಯಾರೂ ಇಟ್ಟು ಪೂಜೆ ಮಾಡಿರೋವಂಥದ್ದು. ಅದು ಅಲ್ಲದೆ ನಾನ್ ವೆಜ್ ತಿನ್ನೋರು ಇಡಬಾರ್ದು ಅಂತೆಲ್ಲ ಅದು ಆವಾಗ ಬರ್ತಾಯಿತ್ತು. ನಮ್ಮ ತಾಯಿಯವರು ಕೂಡ ಅದನ್ನೇ ಹೇಳ್ತಾಯಿದ್ರು, ನಾನ್ ವೆಜ್ ತಿನ್ನೋರು ನಾವು ಅವ್ರಿಗೆಲ್ಲ ಪೂಜೆ ಮಾಡಬಾರ್ದು, ಆಚೆಯಿಂದ ಅಷ್ಟೇ ನಾವು ನಮಸ್ಕಾರ ಮಾಡಬೇಕು, ಮನೆಯಲ್ಲೆಲ್ಲ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ನಮಗೆ ಅಷ್ಟೊಂದು ಅದು ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಹೇಗೆ ಪೂಜೆ ಮಾಡ್ಬೋದು ಅಂದ್ಬಿಟ್ಟು. ಹಾಗಾಗಿ ನಾನು ತೊಗೊಬಂದು ನಾನು ಮನೇಲಿಟ್ಟು ಅವತ್ತಿಂದನೂ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರಿಗೂ ನಾವು ಹೇಗೆ ಪೂಜೆ ಮಾಡ್ತೀವೋ ಹಾಗೆ ನಾನು ರಾಯರು ಕೂಡ ಪೂಜೆ ಮಾಡ್ತೀನಿ. ಈ ಸಲ ಹೋದಾಗ ಬೃಂದಾವನ ತೊಗೊಬಂದೆ, ಅಲ್ಲಿಂದನೇ ತುಂಬಾ ಖುಷಿ ಅನಿಸುತ್ತೆ ನೋಡಿ. ಎಲ್ಲ ನಂಬಿಕೆಗಳು ಪ್ರತಿಯೊಂದು ಕೂಡ ಅದು ನಮ್ಮ ಮನಸ್ಸಲ್ಲಿರಬೇಕು. ಹಾಗೆ ನಾವು ರೂಮ್ ಮಾಡಿದರೂ ಕೂಡ ನಾವಲ್ಲಿ ಮಲ್ಕೊಳ್ಳಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಮಲಗಿದ್ರು ನಾವು ನೋಡಿದ್ದು. ನನ್ನ ಹಸ್ಬೆಂಡಿಗೆ ಬಂದು ಈ ದೇವ್ರ ಮೇಲೆ ತುಂಬ ಭಕ್ತಿ ಇದೆ. ಸೊ ಅವರೇ ನಮಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಹೇಳಿರೋ ಅಂಥದ್ದು.
ಹಾಗಾಗಿ ಅವ್ರು ಇಲ್ಲೆಲ್ಲ ಮಲಿಕೋಬೇಕು, ತುಂಬ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಹೇಳ್ದಂಗೆ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಅದು ಅವಕಾಶ ಸಿಗಲಿಲ್ಲ ಮಲಗೋಕ್ಕೆ. ಬಟ್ ಈ ಸಲ ನಾವು ರೂಮ್ ಮಾಡಿದ್ರೂ, ಅಷ್ಟು ಕಾಸ್ಟ್ಲಿ ನಾವು ಕೊಟ್ಟು ರೂಮೆಲ್ಲ ನಾವು ಮಾಡಿದ್ರೂ ಕೂಡ ನನ್ನ ಹಸ್ಬೆಂಡ್ಗೋಸ್ಕರ ನಾವು ಅಲ್ಲೇ ಮಲಿಕೊಂಡು, ನನಗೂ ಕೂಡ ಇದು ಮೊದಲನೇ ಎಕ್ಸ್ಪೀರಿಯೆನ್ಸ್. ನಾನು ಯಾವತ್ತೂ ಕೂಡ ಈ ಥರ ಹುಟ್ಟಿದಾಗ್ಲಿಂದ ಮಲಗಿಲ್ಲ. ಬಟ್ ಅಲ್ಲಿ ಮಲಿಕೊಂಡಾಗ ನಿಮಗೆ ಯಾವಾಗ ಎಚ್ಚರ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಏನೋ ಒಂಥರ ಎಲ್ಲೋ ಹೋಗಿ ಬಂದಂಗೆ ಆಗೋಯ್ತು, ಒಂದು ಫೀಲ್ ಆಗೋಯ್ತು ನಮಗೆ. ತುಂಬ ಚೆನ್ನಾಗಿತ್ತು. ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವು, ನಾವು ಅಲ್ಲೇ ಮಲಿಕೊಂಡು ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಚಳಿ ಇತ್ತು ನಮ್ಗೆ. ಯಾಕಂದರೆ ಅಲ್ಲಿ ಮಲಗ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾವು ಡಿಸೈಡ್ ಮಾಡಿರೋವಂಥದ್ದು ಅಲ್ಲಿ ಮಲಿಕೋಬೇಕು ಅಂತ. ಬಟ್ ಎಷ್ಟು ಚಳಿ ಇತ್ತು ಅಂದರೆ ನಾವು ತೊಗೊಂಡೋಗಿರೋ ಬೆಡ್ಶೀಟು ಯಾವುದು ಸಾಲ್ತಾನೆ ಇರಲಿಲ್ಲ. ಅದು ಅಲ್ಲದೆ ನಾವು ಸ್ವೆಟರ್ ಎಲ್ಲ ನಾನು ರೂಮಲ್ಲಿ ಇಟ್ಬಿಟ್ಟಿದ್ದೆ. ಮಠಕ್ಕೂ ಮತ್ತು ರೂಮ್ಗೆ ತುಂಬಾ ದೂರ ಇದ್ದಿದ್ದರಿಂದ ಮತ್ತೆ ಹೋಗಿ ನಾನು ತೊಗೊಂಬರೋಕ್ಕಾಗಲಿಲ್ಲ. ಬಟ್ ಮಕ್ಕಳಿಗೆಲ್ಲ ನಾನು ಸೇಫ್ ಮಾಡಿದ್ದೆ. ಹಾಗಾಗಿ ಮತ್ತು ಹಿಮ ಎಲ್ಲ ತುಂಬಾ ಬೀಳ್ತಾಯಿತ್ತು ಅಲ್ಲಿ, ಹೆವಿ ಹಿಮ ಬೀಳ್ತಾಯಿತ್ತು. ನಮ್ಮ ಮಕ್ಕಳೆಲ್ಲ ತುಂಬಾ ಚಳೀಲಿ ಪಾಪ ಅವ್ರಿಗೆ ಸ್ವೆಟರೆಲ್ಲ ಹಾಕಿದ್ರು, ಟೋಪಿಗಳೆಲ್ಲ ಹಾಕಿದ್ರು ಕೂಡ ಅಷ್ಟು ಚಳಿ ತಡ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ರಾಯರ ಆಶೀರ್ವಾದದಿಂದ ಯಾವುದೇ ಥರ ಏನು ತೊಂದರೆ ಆಗಲಿಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಖುಷಿ ಆಯಿತು. ನೋಡೋಣ ಮತ್ತೆ ಯಾವಾಗ ಹೋಗ್ತೀನಿ ಮಂತ್ರಾಲಯಕ್ಕೆ ಅಂತ ಗೊತ್ತಿಲ್ಲ. ರಾಯರು ಯಾವಾಗ ಕರೆಸ್ಕೊಳ್ತಾರೆ ಅವಾಗ ಖಂಡಿತ ಕುಟುಂಬ ಸಮೇತ ನಾವು ಹೋಗಿ ರಾಯರನ್ನ ದರ್ಶನ ಮಾಡ್ಕೊಂಡು, ಹಾಗೆ ನಿಮಗೂ ಕೂಡ ಅವ್ರ ದರ್ಶನ ಮಾಡಿಸ್ತೀನಿ. ಬಟ್ ನಮಗೆ ಏನೋ ಒಂದು ಹೇಳಿದ್ನಲ್ಲ ನಾನು, ಒಂದು ಶಕ್ತಿ ಅದು ಯಾವಾಗ ಅಂದರೆ ಅವಾಗ ನಮ್ಮನ್ನು ಕರೆಸ್ಕೊಳ್ಳುತ್ತೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ. ಈಗ ನೋಡಿ, ಎಷ್ಟೋ ವರ್ಷದಿಂದ ನಾವು ಅವ್ರನ್ನ ಪೂಜೆನೂ ಮಾಡಿಲ್ಲ, ಅವ್ರನ್ನ ನಂಬೂ ಇಲ್ಲ. ಆದರೆ ಏಕಾಏಕಿ ಅವ್ರ ಮೇಲೆ ನಮಗೆ ಭಕ್ತಿ ಬಂತು. ನಾನು ಕಾರ್ ತೊಗೊಂಡಿದ ತಕ್ಷಣ ಅವರ ಸನ್ನಿಧಿಗೆ ಹೋಗಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ನನಗಂತೂ ಗೊತ್ತಿಲ್ಲ. ನಾವು 3 ವರ್ಷದ ಹೋದೋ. ಹಾಗೆ ಒಳ್ಳೆಯದು ಕೂಡ ನಮ್ಮದ್ರಲ್ಲಿ ಆಯ್ತಾ ಬಂತು. ಆವಾಗ ಅನ್ನಿಸ್ತು, ಹೌದು ಎಲ್ಲ ದೇವ್ರುಗಳಲ್ಲೂ ಒಂದೊಂದು ಥರದ್ದು ಶಕ್ತಿ ಇದ್ದೇ ಇರುತ್ತೆ. ಅದೆಲ್ಲೋ ಒಂದು ನಮ್ಮನ್ನು ಸೆಳೆಯುತ್ತೆ ಅನ್ನೋದು ಆವಾಗ ಅರ್ಥ ಆಯಿತು. ಹಾಗೆ ನನಗೂ ಕೂಡ ಮಂತ್ರಾಲಯ ತುಂಬಾ ಇಷ್ಟ ಆಗುತ್ತೆ. ಒಂಥರ ಏನೋ ಕಾಮ್ ಆಗಿರುತ್ತೆ ಪ್ಲೇಸ್ ಅದು. ಏನೋ ಒಂಥರ ಶಕ್ತಿ ಒಳಗಡೆ ಕೂತ್ಕೊಂಡಾಗ. ವಾಪಸ್ ಹೋಗಬೇಕು ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ನನಗೆ ಅದೇ ಫೀಲ್ ಆಗೋವಂಥದ್ದು. ನನಗೆ ಪರ್ಸ್ನಲಾಗಿ ನಾನು ಹೇಳ್ತಾ ಇರೋದು, ವಾಪಸ್ ಹೋಗ್ಬೇಕು ಮನೆಗೆ ಅಂದಾಗ ಸ್ವಲ್ಪ ತುಂಬಾ ಬೇಜಾರಾಗುತ್ತೆ. ಇಲ್ಲೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನಿಸುತ್ತೆ. ಹಾಗೆ ಮಂತ್ರಾಲಯದಲ್ಲೂ ಕೂಡ ನಾನು ಹೋದಾಗೆಲ್ಲ ವಾಪಸ್ ಹೋಗಬೇಕಾ ಇವಾಗ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ಬಟ್ ಹೇಗೋ ರಾಯರು ದರ್ಶನ ಆಗಿದ್ದು ತುಂಬಾ ಖುಷಿಯಾಗುತ್ತೆ. ಹಾಗೆ ಬೃಂದಾವನದ್ದು ಒಳಗಡೆ ಅವ್ರು ರಾಯರು ಏನಿದ್ದಾರೆ ಅವ್ರದ್ದು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋಗಿದ ಮೇಲೆ ಅದು ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾನು ಎಲ್ಲೇ ಹೋದರೂ ಒಳಗಡೆ ಯಾವುದೇ ದೇವ್ರುಗಳದ್ದು ನಾನು ವಿಡಿಯೋಗಳನ್ನ ಮಾಡ್ಕೊಳ್ಳಲ್ಲ, ಫೋಟೋಗಳನ್ನ ತೆಗಿಯಲ್ಲ. ಅದು ಅಭ್ಯಾಸ ಕೂಡ ನನಗಿಲ್ಲ. ಹಾಗಾಗಿ ನಾನು ಬರೀ ಈ ಥರ ಆಚೆಗಡೆ ಮಾತ್ರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಮಗೆ ದರ್ಶನ ಆಯಿತು, ರಾಯರು ದರ್ಶನ ಕೊಟ್ಟರು, ತುಂಬಾ ಸಂತೋಷ ಆಯಿತು. ಅದರಲ್ಲಿ ನನಗೆ ಭಾರೀ ಈ ಸಲ ಖುಷಿಯಾಗಿದ್ದೇನು ಅಂದರೆ ಅವರ ಉತ್ಸವನ ನೋಡಿದ್ದು. ಎಷ್ಟು ಚೆನ್ನಾಗಿತ್ತು ಅವ್ರ ಉತ್ಸವ ಅಂದರೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಸ್ವರ್ಗ ಅಂತಲೇ ಹೇಳ್ಬೋದು, ಆ ಥರ ಇತ್ತು. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಅವರ ಆರಾಧನೆ ಕೂಡ ಬರ್ತಾ ಇದೆ, 3 ದಿನ ಬರೋ ವಾರ. ಸೊ ನಮಗೂ ಕೂಡ ಇಲ್ಲಿ ನಿಯರ್ ಇದೆ, ಅವ್ರ ಮಠ ಇದೆ. ನಾವು ಹೋಗಿ ಬರ್ತೀವಿ, ಆಶೀರ್ವಾದ ತಗೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ನಾವು ಕೂಡ ಹೋಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಅಲ್ಲಿ ಒಂದು ತೊಂದರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಮಂತ್ರಾಲಯದಲ್ಲಿ ತುಂಬ ಜನಕ್ಕೆ ಅನುಭವ ಆಗಿರ್ಬೋದೇನೋ, ಊಟದ ಸಮಸ್ಯೆ ಅಂತೂ ಸಿಕ್ಕಾಬಟ್ಟೆ ಆಗುತ್ತೆ. ಯಾಕಂದರೆ ಅವರು ಅಲ್ಲಿ ನೀರನ್ನು ಮಿಕ್ಸ್ ಮಾಡೋದಿರ್ಬೋದು ಊಟಗಳಿಗೆ, ಅಡುಗೆಗಳಿಗೆ, ಅದು ಸಿಕ್ಕಾಬಟ್ಟೆ ಡೇಂಜರಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು 2 ಸಲ ಹೋದಾಗಲೂ ಕೂಡ ಫುಡ್ ಪಾಯ್ಸನ್ ಅನ್ನೋದನ್ನು ತುಂಬಾ ಅನುಭವಿಸ್ತು. ನಾವು ಮನೇಲಿರೋರೆಲ್ಲರೂ ಕೂಡ, ಮಕ್ಕಳಿರ್ಬೋದು, ನಾವಿರ್ಬೋದು, ಸಿಕ್ಕಾಬಟ್ಟೆ ಒಂದೊಂದು ತಿಂಗಳೇ ಆಯಿತು ರಿಕವರ್ ಆಗೋಕ್ಕೆ. ಅದು ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ನಾವು ಡಾಕ್ಟ್ರುಗಳು ಕೂಡ ಡಾಕ್ಟರ್ ಹೋಗಿದ ತಕ್ಷಣ ಮಂತ್ರಾಲಯಕ್ಕೆ ಹೋಗಿದ್ದು, ಈ ಥರ ಆಯಿತು ಅಂದ ತಕ್ಷಣ ಅವರು ಕೂಡ ಅದೇ ಸಜೆಸ್ಟ್ ಮಾಡಿದ್ರು, ಇಲ್ಲ ಆ ಕಡೆ ಎಲ್ಲ ವಾಟರ್ ಸರಿ ಇಲ್ಲ, ಊಟಗಳು ಅಡ್ಜಸ್ಟ್ ಆಗಲ್ಲ, ಸೊ ಇದು ಕೇರ್ಫುಲ್ ಆಗಿರ್ಬೇಕು ನೀವು ಹೋದಾಗ ಅಂದರು. ಬಟ್ ಎಲ್ಲೇ ಹೋದ್ರೂ
ಟಫ್ ಇದ್ದೇ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಇಷ್ಟು ನಾನು ಟ್ರಾವೆಲ್ ಮಾಡಿದ್ದೀನಿ, ಎಲ್ಲ ಕಡೆ ನಾನು ಕವರ್ ಮಾಡಿದ್ದೀನಿ. ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ ಊರುಗಳಿರ್ಬೋದು. ಬಟ್ ಎಲ್ಲೂ ನನಗೆ ಫುಡ್ ಪಾಯ್ಸನ್ ಅನ್ನೋದು ಇಲ್ಲಿವರೆಗೂ ಕೂಡ ಆಗಿರಲಿಲ್ಲ. ಬಟ್ ಮಂತ್ರಾಲಯದಲ್ಲಿ ನನಗೆ ಊಟ ಮಾಡಿದಾಗ 2 ಟೈಮ್ಸ್ ಕೂಡ ನನಗೆ ಸೆಟ್ ಆಗಲಿಲ್ಲ. ಫುಡ್ ಪಾಯ್ಸನ್ ಅನ್ನೋದು ಆಗೋಯಿತು. 1 ಮಂತ್ ನಾನು ರಿಕವರ್ ಆಗಬೇಕಾಯ್ತು. ನಮ್ಮಲ್ಲಿ ಇರೋರು ಪ್ರತಿಯೊಬ್ಬರಿಗೂ ಕೂಡ ಅದೇ ಥರ ಆಯಿತು. ಅದೊಂದು ಬೇಜಾರಾಗುತ್ತೆ. ಅಲ್ಲಿ ಸ್ವಲ್ಪ ಅದೆಲ್ಲ ಕೇರ್ ಮಾಡಬೇಕು. ಆಮೇಲೆ ಈ ನದಿ ಹತ್ರ ಹೋದಾಗಂತೂ ನೀವು ನೋಡಿರ್ತೀರ, ಎಷ್ಟು ಗಲೀಜು ಮಾಡಿರ್ತಾರೆ ಅಂದರೆ, ನೀವು ಬರ್ತೀರಾ, ರಾಯರನ್ನ ಅಷ್ಟು ನಂಬ್ತೀರಾ, ಆ ದೇವ್ರ ಮೇಲೆ ಅಷ್ಟು ನಿಮಗೆ ರಾಯರ ಮೇಲೆ ನಂಬಿಕೆ ಇದೆ, ಭಕ್ತಿ ಇದೆ ಅಲ್ವಾ. ಎಲ್ಲೆಲ್ಲಿಂದನೂ ಬಂದಿರ್ತೀರ ಅವ್ರು ದರ್ಶನ ಮಾಡಬೇಕು ಅಂತ. ಆದರೆ ನೀವು ಆ ಥರ ನದಿಗಳ ಹತ್ರ ಗಲೀಜು ಮಾಡೋದು ಎಷ್ಟು ಸರಿ, ನಿಮಗೆ ನೀವೇ ತಿಳ್ಕೋಬೇಕು. ಹಾಗೆ ಅಲ್ಲಿರೋವಂಥವ್ರು ಕೂಡ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಹೋಗಿ ಆ ಥರ ಗಲೀಜುಗಳು ಮಾಡೋಕ್ಕೆ ಯಾವ ಥರ ಮನಸ್ಸು ಬರುತ್ತೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಸ್ವಲ್ಪ ನಾವುಗಳೇ ಅರ್ಥ ಮಾಡ್ಕೊಂಡು ಆ ಥರ ಗಲೀಜು ಮಾಡಬಾರ್ದು. ನಾವು ಬಂದಿರೋದೇ ಒಂದು ಪುಣ್ಯಕ್ಷೇತ್ರಕ್ಕೆ. ಅಲ್ಲಿಗೆ ಬಂದ ಮೇಲೆ ನಾವು ಯಾವ ಥರ ಇರಬೇಕೋ ಆ ಥರನೇ ಇದ್ದರೆ ಉತ್ತಮ. ಸೊ ನಾವೇನೇ ಒಬ್ಬರು ಮಾಡ್ತಾರೆ ಅಂದ್ಬಿಟ್ಟು ಇನ್ನೊಬ್ಬರು ಮಾಡ್ತಾ ಹೋದರೆ ಅದಕ್ಕೆ ಅರ್ಥನೇ ಸಿಗಲ್ಲ. ದಯವಿಟ್ಟು ನೀವುಗಳೇ ಅರ್ಥ ಮಾಡ್ಕೋಬೇಕು. ಈ ವಿಡಿಯೋ ಮುಖಾಂತರ ಅದೊಂದು ನಿಮ್ಗಳ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಅಲ್ಲಿ ಹೋದಾಗ ಯಾರು ಕೂಡ ಗಲೀಜು ಮಾಡೋದು ಬೇಡ. ನೀಟಾಗಿ ನೋಡ್ಕೊಂಡು ಬರೋಣ. ಅವ್ರ ಆಶೀರ್ವಾದ ಪಡ್ಕೊಂಡು. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ, ನನ್ನ ಭಕ್ತಾದಿಗಳು ಈ ಥರ ಎಲ್ಲ ಮಾಡಿ ಹೋಗ್ತಾರೆ ಸನ್ನಿಧಿಗೆ ಬಂದು ಅಂತ. ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗ್ತಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು. ಯಾಕಂದರೆ ಎಲ್ಲರೂ ಕೂಡ ಅಷ್ಟು ರಾಯರು ಭಕ್ತರಿದ್ದೀರ. ಅವ್ರಿಗೆಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ. ಅವ್ರು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ತೀನಿ. ಹಾಗೆ ನಿಮ್ಗಳ ಮುಖಾಂತರ ನನ್ನ ಚಾನಲ್ ಕೂಡ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಗಳಾಗಿ ನಾನು ಇದೇ ಥರ ಒಂದು ಒಳ್ಳೆ ವಿಡಿಯೋಗಳನ್ನ ಮಾಡಿ ನಿಮ್ಮ ಮುಂದೆ ತರೋ ಥರ ಆಗಲಿ. ಸೊ ನಿಮ್ಮ ಒಂದು ಬೆಂಬಲ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಶುರು ಮಾಡಿ ನನ್ನ ನನಸು ಅಚ್ಚ ಕನ್ನಡ ಚಾನಲ್ ಯೂಟ್ಯೂಬ್ ಏನಿದೆಯೋ ಅದು 2 ವರ್ಷ ಕಂಪ್ಲೀಟ್ ಆಗಿದೆ. ಈ 2 ವರ್ಷದಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆಯದಾಗಿದೆ. ಇದೇ ಥರ ಇನ್ನೂ ನೀವು ನನ್ನ ಕೈ ಹಿಡ್ದು ನಡೆಸ್ಕೊಂಡು ಹೋಗಬೇಕು, ಇನ್ನೂ ಒಳ್ಳೆಯದಾಗಬೇಕು. ಸೊ ನಾವು ಕೂಡ ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಅವ್ರು ನಮಗೆ ತೋರಿಸ್ತಾರೆ ಯಾವ ದಾರಿಲಿ ಹೋಗಬೇಕು, ಯಾವುದು ಒಳ್ಳೆಯದು ಅಂತ. ತಗೊಳ್ಳೋದು ಬಿಡೋದು ಅದು ನಮಗೆ ಬಿಟ್ಟಿದ್ದು. ನಮಗೆ ಕೆಟ್ಟದಾಗಿದ್ದ ತಕ್ಷಣ ನಾವು ದೇವ್ರನ್ನ ಬೈಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದು ಯಾಕಂದರೆ ನಾವು ನಮ್ಮ ಕೈಯಿಂದ ಮಾಡ್ಕೊಳ್ಳೋ ಅಂಥದ್ದು. ದೇವ್ರು ಏನು ಮಾಡ್ತಾನೆ, ದೇವ್ರು ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಹೋಗ್ತಾರೆ. ಆದರೆ ನಮ್ಮದು ಅಂತ ಇರುತ್ತೆ ನೋಡಿ, ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡಿ ಒಳ್ಳೆಯ ರೀತಿಲಿ ಒಳ್ಳೆ ದಾರಿಲಿ ನಾವು ನಡ್ಕೊಂಡು ಹೋಗಬೇಕು. ನೋಡಿ, ಇಷ್ಟು ಜನ ಇಷ್ಟು ತಾಳ್ಮೆಯಿಂದ ರಾಯರು ಜೊತೆನೇ ಇದ್ದಾರೆ. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಅವರ ಉತ್ಸವ ಬಂದಾಗೆಲ್ಲ ಅವ್ರ ಹಿಂದೆನೇ ಹೋಗ್ತಾಯಿದ್ರು. ಸೊ ತುಂಬಾ ಖುಷಿಯಾಗುತ್ತೆ ನೋಡೋಕ್ಕಂತೂ. ಸಾಧ್ಯವಾದರೆ ಯಾರಾದರೂ ಏಕಾದಶಿ ದಿನ ಹೋದರೆ ಈ ಥರ ನೀವು ದರ್ಶನ ಮಾಡ್ಕೊಂಡು ಬನ್ನಿ. ಪ್ರತಿದಿನ ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಈ ಥರ. ಬಟ್ ಏಕಾದಶಿ ದಿನ ನಡೆಯುತ್ತೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಯಾರಾದರೂ ಹೋದರೆ ಏಕಾದಶಿ ದಿನ ಖಂಡಿತವಾಗ್ಲೂ ಈ ಥರ ಉತ್ಸವಗಳನ್ನ ನೋಡ್ಕೊಂಡು ಬರ್ಬೋದು ನೀವು. ಸೊ ನೋಡಿ, ಇವತ್ತಿನ ವಿಡಿಯೋ ಬಂದು ಇದಿಷ್ಟ ಆಗಿತ್ತು. ಮಂತ್ರಾಲಯದ್ದು ಇದೆಲ್ಲ ನೋಡಿದ್ದೀರಲ್ವ. ಇದೆಲ್ಲ ಈ ಥರ ಆಚೆ ಕಡೆ ಇರೋವಂಥದ್ದು. ತುಂಬಾ ಬೆಳಗ್ಗೆ ಹೊತ್ತಂತೂ ತುಂಬ ಬಿಸಿಲಿರುತ್ತೆ. ರಾತ್ರಿ ಆದರೆ ಅಷ್ಟೇ ಹಿಮ, ಅಷ್ಟೇ ಚಳಿ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಥರ ಸ್ವರ್ಗ ಅನ್ನೋ ಫೀಲ್ ಆಗುತ್ತೆ ಮಂತ್ರಾಲಯಕ್ಕೆ ಹೋದರೆ. ಈಗಲೂ ಕೂಡ ಸ್ವರ್ಗನೇ ಧರೆಗಿಳಿದ ಥರ ಆಗುತ್ತೆ ನನಗೆ ಅನಿಸುತ್ತೆ. ಅಲ್ಲಿಂದ ಆಚೆ ಬಂದಮೇಲೆ ಗೊತ್ತಾಗೋದು ನಾವು ಈ ಪ್ರಪಂಚದಲ್ಲಿದ್ದೀವಿ ಅಂತ. ಬಟ್ ಅಲ್ಲಿದ್ದರೆ ಅಂತೂ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋದೇ ಮನೋಭಾವನೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ.